ಸಂತುಷ್ಟರಾಗಿ ಪುನಃ ಆ ದಿವ್ಯ ದೃಷ್ಟಿಯನ್ನು ಹಿಂಪಡೆಯಲು ಎಲ್ಲವೂ ಅರಣ್ಯಮಯವಾಗಿ ಹೋಯಿತು. ವ್ಯಾಸತೀರ್ಥರು ಹೇಳ್ತಾ ಇದ್ದಾರಂತೆ, ಎಲೈ ಧೃತರಾಷ್ಟ್ರನೇ, ಇಲ್ಲಿಗೆ 1 ವರ್ಷಕ್ಕೆ ಸಹರಿಯಾಗಿ ನಿನ್ನ ಮರಣವಾಗುವುದು. ಅದಕ್ಕೆ ಆಗತಕ್ಕಂತಹ ಕಾರ್ಯವನ್ನೆಲ್ಲ ನೀನು ತಯಾರು ಮಾಡಿಕೋ ಎಂಬುದಾಗಿ ಹೇಳ್ತಾರೆ. ನೋಡಿ, ಗುರುಗಳ ಮಾತನ್ನು ಸಹ ಎಲ್ಲರೂ ಕೇಳಬೇಕು. ಆಗಿನ ಕಾಲದಲ್ಲಿ ಗುರುಗಳನ್ನು ಮಾತನಾಡಿಸಬೇಕೆಂದರೆ ಈ ರೀತಿ ಅಂಜಲಿಬದ್ಧವಾಗಿ ಮಾತಾಡ್ತಿದ್ರಂತೆ. ಕಾರಣ, ನಮ್ಮ ಎಂಜಿಲು ಗುರುಗಳಿಗೆ ತಾಗಬಾರದು ಎಂಬುದಾಗಿ. ಅವರಿಗೆ ನಮ್ಮ ಎಂಜಿಲು ತಾಗಿದರೆ ನಾವು ಯಾವ ಪಾಪವನ್ನು ಕಟ್ಟಿಕೊಂಡು ಎಲ್ಲಿಗೆ ಹೋಗಬೇಕು ಎಂಬುದಾಗಿ ಗುರುಗಳನ್ನು ಕಂಡ ಕೂಡಲೇ ಈ ರೀತಿಯಾಗಿ ಮಾತನಾಡುತ್ತಿದ್ದಾರಂತೆ. ಆದ್ರೆ ಈಗ ನಮ್ಮ ಒಂದು ಜನರೇಷನ್ ಅಲ್ಲಿ ಆ ಥರ ಇಲ್ಲ. ನಾವು ಹಿಂಗೆ ಅಂದ್ರೆ ನಮ್ಮ ಟೀಚರ್ಸ್ಗಳಿಗೆ ಎದುರಿಸ್ತೀವಿ, ಮ್ಯಾಮ್ ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ಮುಂದಕ್ಕೆ ಟೀಚರ್ ಏನು ಮಾಡ್ಕೋಬಾರ್ದು, ನಾವು ಏನು ಮಾಡ್ಕೋಬಾರ್ದು. ಮತ್ತೆ ಇನ್ನು ಡಿಗ್ರಿ ಕಾಲೇಜ್ಗಳಲ್ಲಿ ಅಥವಾ PU ಕಾಲೇಜ್ಗಳಲ್ಲಿ ಹೊಂಟೋದ್ರೆ ಅಲ್ಲಿ ಟೀಚರ್ಗಿಂತ ಸ್ಟೂಡೆಂಟ್ಗಳಿಗೆ ಅವ ಜಾಸ್ತಿ. ಅವ್ರು ಏನಾದ್ರೂ ಒಂದು ಕ್ವಶನ್ ಕೇಳಂಗಿಲ್ಲ, ನಾನೇ ಕೇಳಬೇಕು. ನೀವು ಮಾಡಿಲ್ಲ, ನಾನು ಅವತ್ತು ಬಂದಿಲ್ಲ, ನಾನು ಹೇಳಲ್ಲ ಅಷ್ಟೇ. ಕೇಳ್ಕತ್ತ ನಾಟಕ ಬಂದ್. ಟೀಚರ್ ಬಾಯಿ ತೆಗಿಬಾರ್ದು. ಮತ್ತೆ ಗುರುಗಳಿಗೆ ಆಗಿನ ಕಾಲದಲ್ಲಿ ಬಹಳವಾದಂತಹ ಮರ್ಯಾದೆಯನ್ನು ಕೊಡ್ತಾ ಇದ್ರಂತೆ. ಆದ್ರೆ ಈಗಿನ ಕಾಲದಲ್ಲಿ ಆ ಥರ ಇಲ್ಲ. ಗುರುಗಳು, ಯಾರೋ ಒಬ್ಬ ಗುರುಗಳು ತಮ್ಮ ಶಿಷ್ಯನಿಗೆ ಒಂದು ಮಂತ್ರವನ್ನು ಹೇಳ್ಕೊಟ್ಟಿದ್ರಂತೆ. ಅದು ಮೊದಲು ಶಿಷ್ಯ ಹೇಗೆ ಹೇಳ್ದ ಅಂತ ಹೇಳ್ತೀನಿ ನೋಡಿ. ಬೆಟ್ಟದ ತಪ್ಪಲಿನಲ್ಲಿ ಶಿಲೆ ಪಾಲ್ಕರಿಯಲ್, ಹಸು ಮಗುವನೆರಲ್, ಹೆಂಗಸು ವೇದವನೋದಲ್, ಬ್ರಾಹ್ಮಣ ಕಾಗೆಯ ಮಾಂಸವಂತಿನ್ನಲ್. ನೋಡಿ, ಇದು ಎಷ್ಟು ಅಪಾರ್ಥದ ಶಬ್ದವೆಂದ್ರೆ, ಆ ಗುರುಗಳು ಬಂದ್ಬಿಟ್ಟು ಏನಯ್ಯ ಈಗ ಹೇಳ್ತಾ ಇದೆಯಲ್ಲಯ್ಯ ಅಂತ ಕೇಳಿದ್ರೆ ಆ ಶಿಷ್ಯ ಹೇಳ್ತಾನೆ, ನೀವು ಹೀಗೆ ಹೇಳ್ಕೊಟ್ಟಿರೋದು ಅಂತ ಹೇಳಿದಾಗ ಆ ಗುರುಗಳು ಬಂದು ಹೇಳ್ತಾರೆ, ಅಪ್ಪ ಅದು ಹೀಗೆಲ್ಲ ಇರೋದು. ಬೆಟ್ಟದ ತಪ್ಪಲಿನಲ್ಲಿ ಶಿಲೆ, ಪಾಲ್ ಕರಿಯಲ್ ಹಸು, ಶಿಶುವನೆರಲ್ ನಾರಿ, ವೇದವನೋದಲ್ ಬ್ರಾಹ್ಮಣ, ಕಾಗೆ ಮಾಂಸವ ತಿನ್ನಲ್. ಈ ರೀತಿಯಾಗಿರುವುದರಿಂದ ನಾವೇನೋ ಹೇಳ್ಕೊಟ್ರೆ ನಮ್ಮ ಮುಂದಿನ ಪೀಳಿಗೆಯವರದ್ದು ಇನ್ನೇನೋ ಅದನ್ನ ಇನ್ನೇನೋ ತಿರುಗಿಸ್ಕೊಂಡು ಮುಗಿಸ್ಕೊಂಡು ಹೇಳ್ಬಿಡ್ತಾರೆ. ಗುರು ಹೇಳ್ಕೊಟ್ಟಿದ್ದು ಎಷ್ಟು ಆ ಒಂದು ಅರ್ಥಭರಿತವಾಗಿತ್ತು. ಆದ್ರೆ ಶಿಷ್ಯ ಕಲ್ತಿದ್ದು ಇನ್ನೇನೋ ಮಾಡ್ಕೊಂಡ. ಅದಕ್ಕೆ ಆ ಗುರುನೇ ಹೇಳ್ಕೊಟ್ರೆ ಶಿಷ್ಯನೇ ಏನೋ ಕಲ್ತ್ಕೊಳ್ಳೋದು. ಆಗಿನ ಕಾಲದಲ್ಲಿ ಗುರುಗಳಿಗೆ ಬಹಳ ಉನ್ನತವಾಗಿರ್ತಕ್ಕಂತಹ ಸ್ಥಾನ ಇತ್ತಂತೆ. ಇತ್ತ ವ್ಯಾಸ ಮುನಿಗಳು, ಎಲೈ ಧೃತರಾಷ್ಟ್ರನೇ, ಇನ್ನು 1 ವರ್ಷಕ್ಕೆ ಸರಿಯಾಗಿ ನಿನ್ನ ಮರಣವಾಗುವುದು ಎಂದು ಹೇಳಿ ಅವರು ತಮ್ಮ ಭದ್ರಿಕಾ ಆಶ್ರಮಕ್ಕೆ ಹೊರಟು ಹೋಗಿದ್ದಾರೆ. ಕೆಲವು ದಿನಗಳು ಕಳೆದ ನಂತರ, ಅಂದರೆ 1 ವರ್ಷಗಳ ನಂತರ, ಧೃತರಾಷ್ಟ್ರ, ಗಾಂಧಾರಿ, ಸಂಜಯ ಎಲ್ಲರೂ ಸಹ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ತಮ್ಮ ಆಶ್ರಮಕ್ಕೆ ಬಂದು ಬೆಂಕಿಯನ್ನು ಪೂಜಿಸಿ ಇನ್ನೇನು ಉಪಹಾರವನ್ನು ಸೇವಿಸಬೇಕು ಎಂದಾಗ ಗಾಳಿಯೊಂದು ಆ ಗಾಳಿಯಲ್ಲಿ ಬಹಳ ವೇಗವಾಗಿ ಬಂದಿದ್ದರಿಂದ ಬೆಂಕಿಯು ಆಶ್ರಮದೆಲ್ಲ ಕಡೆಯೂ ಹಚ್ಚಿಕೊಂಡಿದೆ. ಆ ಬೆಂಕಿಯ ಕಿಡಿಯಲ್ಲಿ ಎಲ್ಲರೂ ಸಹ ಸತ್ತು ಹೋದರಂತೆ. ಈ ವಿಚಾರವು ಧರ್ಮರಾಯನಿಗೆ ಮುಟ್ಟಿದೆ. ಆಗ ಧರ್ಮರಾಯನು ತಕ್ಷಣವೇ ಇಲ್ಲಿಗೆ ಬಂದು ಅವರಿಗೆ ಉತ್ತರ ಕ್ರಿಯಾದಿಗಳನ್ನು ಮಾಡಿದ್ದಾನೆ. ಇಂದಿನ ರಮಣ ಗೋವಿಂದ. ನಾನು ಗೋವಿಂದ ಹೇಳಿದಾಗೆಲ್ಲ ಬಂದಿಗೆ ಕರ್ಪೂರ ಹಚ್ಚಬೇಕು. ಯಾಕಂದ್ರೆ ಒಬ್ಬೊಬ್ರು ಮರಣ ಹೊಂದಾಗೆಲ್ಲ ನಾವು ಅವರಿಗೂ ಸಹ ಸದ್ಗತಿಯನ್ನು ಕಾಣಿಸ್ತಿರ್ತೀವಿ. ಆದ್ದರಿಂದ ನಾನು ಗೋವಿಂದ ಹೇಳಿದಾಗೆಲ್ಲ ಬಂದು ಇಲ್ಲಿ ಕರ್ಪೂರವನ್ನು ಹಚ್ಚಬೇಕು. ಇಂದಿನ ಪಾರ್ವತಿ ಪತೆ ಹರ ಹರ ಮಹಾ